ಹೆಲ್ಮೆಟ್ ರಹಿತ ದಂಡದ ಮೊತ್ತ ಪೊಲೀಸ್ ಇಲಾಖೆಯ ಖಾತೆಯ ಬದಲು ಚಿನ್ನದ ವ್ಯಾಪಾರಿಯ ಖಾತೆಗೆ ವರ್ಗಾವಣೆಯಾಗುತ್ತಿರುವ ಅಂಶ ಬೆಳಕಿಗೆ ಬಂದಿದೆ. ನಮ್ಮ ಭಟ್ಕಳದ ಪ್ರತಿನಿಧಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಇಂಥದ್ದೊಂದು ಭ್ರಷ್ಟಾಚಾರ ಬಯಲಿಗೆ ಬಂದಿದೆ. ಭಟ್ಕಳ ನಗರ ಠಾಣೆಯ ಪೊಲೀಸ್ ಅಧಿಕಾರಿಯೋರ್ವರು ಹೆಲ್ಮೆಟ್ ತಪಾಸಣೆಯ ದಂಡ ಪಾವತಿಯ ಹಣವನ್ನ ಇಲಾಖೆಯ ಖಾತೆಗೆ ಹಣ ಪಾವತಿಸಿಕೊಳ್ಳುವ ಬದಲು ತಮ್ಮ ಪರಿಚಯಸ್ಥರೋರ್ವರ ಖಾತೆಗೆ ವರ್ಗಾಯಿಸುತ್ತಿದ್ದಾರೆ ಎಂಬ ದೂರು ಸಾರ್ವಜನಿಕರಿಂದ ಬಂದಿತ್ತು. ಇದರ ಬೆನ್ನತ್ತಿದ ನುಡಿಸಿರಿ ವಾಹಿನಿಯ ಭಟ್ಕಳದ ಪ್ರತಿನಿಧಿ ನಡೆಸಿದ ರಿಯಾಲಿಟಿ ಚೆಕ್ ವೇಳೆ ಭ್ರಷ್ಟಾಚಾರ ನಡೆಯುತ್ತಿರುವುದು ಖಾತ್ರಿಯಾಗಿದೆ. ಭಟ್ಕಳದ ಪೊಲೀಸ್ ಇಲಾಖೆಯಿಂದ ಕಳೆದ 1 ತಿಂಗಳಿನಿಂದ ನಗರ ಭಾಗ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ದ್ವಿಚಕ್ರ ವಾಹನಗಳ ತಪಾಸಣೆ ಮಾಡಲಾಗುತ್ತಿದೆ. ಕೆಲವೊಂದು ಕಡೆಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಆಗುತ್ತಿದ್ರೆ, ಇನ್ನು ಕೆಲವೆಡೆ ವಾಹನ ಸವಾರರಿಂದ ದಂಡ ಪಾವತಿಸಿಕೊಂಡ ಹಣದ ದುರ್ಬಳಕೆ ಕೆಲಸ ಜೋರಾಗಿ ನಡೆಯುತ್ತಿದೆ. ಹೆಲ್ಮೆಟ್ ಧರಿಸದವರಿಂದ ಆನ್ಲೈನ್ ಮೂಲಕ ಬೇರೆಯವರ ನಂಬರ್ಗೆ ದಂಡ ಪಾವತಿಸಿರುವ ಬಗ್ಗೆ ದೂರು ಕೇಳಿಬಂದಿತ್ತು. ಸಾರ್ವಜನಿಕರಿಂದ ವ್ಯಾಪಕ ದೂರಿನ ಹಿನ್ನೆಲೆ ನುಡಿಸಿರಿ ವಾಹಿನಿಯ ಭಟ್ಕಳದ ಪ್ರತಿನಿಧಿ ರಿಯಾಲಿಟಿ ಚೆಕ್ಗೆ ಮುಂದಾಗ್ತಾರೆ. ನಮ್ಮ ಪ್ರತಿನಿಧಿ ಹೆಲ್ಮೆಟ್ ಧರಿಸದೆ ತಪಾಸಣೆ ನಡೆಯುವ ಸ್ಥಳಕ್ಕೆ ತೆರಳಿದ್ರು. ಇಲ್ಲಿನ ನಗರ ಠಾಣೆಯ ರಸ್ತೆಯ ಎದುರಿನಲ್ಲಿ ತೆರಳುತ್ತಿದ್ದ ವೇಳೆ ಇಬ್ಬರು ಪೊಲೀಸ್ ಸಿಬ್ಬಂದಿ ದ್ವಿಚಕ್ರ ವಾಹನ ನಿಲ್ಲಿಸುವಂತೆ ಸೂಚಿಸುತ್ತಾರೆ. ಪೊಲೀಸ್ ಸಿಬ್ಬಂದಿ ಸೂಚನೆಯಂತೆ ನಮ್ಮ ಪ್ರತಿನಿಧಿ ಠಾಣೆಯ ಆವರಣದಲ್ಲಿ ನಿಂತಿದ್ದ ಪಿಎಸ್ಐ ಯಲ್ಲಪ್ಪ ಬಳಿ ತೆರಳುತ್ತಾರೆ. ದಂಡ 500 ರೂಪಾಯಿ ಕಟ್ಟುವಂತೆ ಪಿಎಸ್ಐ ಸೂಚಿಸಿದಾಗ ನಗದು ಬದಲಿಗೆ ಆನ್ಲೈನ್ ಮೂಲಕ ಹಣ ಪಾವತಿಸುವುದಾಗಿ ತಿಳಿಸಲಾಯಿತು. ನಮ್ಮ ಪ್ರತಿನಿಧಿ ಆನ್ಲೈನ್ ಮೂಲಕ ಪಾವತಿಗೆ ಮುಂದಾದಾಗ ಪಿಎಸ್ಐ ಯಲ್ಲಪ್ಪ ಅವರು ಮೊಬೈಲ್ ನಂಬರ್ ಅನ್ನು ನೀಡಿದ್ರು. ಅದಕ್ಕೆ ಹಣ ವರ್ಗಾಯಿಸುವಂತೆ ಸೂಚಿಸಿದ್ರು. ಅವರು ಹೇಳಿದಂತೆ ಹಣವನ್ನ ವರ್ಗಾಯಿಸಿಯೂ ಆಯಿತು. ಅದೇ ರೀತಿ ನಮ್ಮ ಪ್ರತಿನಿಧಿಯ ಮುಂದೆಯೇ 4-5 ಮಂದಿ ವಾಹನ ಸವಾರರಿಗೆ ಅದೇ ನಂಬರ್ಗೆ ಹಣ ವರ್ಗಾಯಿಸಲು ಸೂಚಿಸಿದ್ರು. ಅಲ್ಲಿದ್ದವರೆಲ್ಲ ಅದೇ ನಂಬರ್ಗೆ ದಂಡದ ಹಣವನ್ನ ವರ್ಗಾಯಿಸಿದ್ದಾರೆ. ಹಣ ವರ್ಗಾಯಿಸುವಾಗ ಖಾತೆದಾರರ ಹೆಸರಿನಲ್ಲಿ ಭಟ್ಕಳದ ಚಿರಪರಿಚಿತ ಚಿನ್ನದ ವ್ಯಾಪಾರಿ ಹೆಸರಿಗೆ ತಳುಕು ಹಾಕುತ್ತಿದೆ. ಈ ಹಣ ಸರ್ಕಾರದ ಖಾತೆಗೆ ಹೋಗುತ್ತದೆಯೋ ಅಥವಾ ಯಾರ ಜೇಬಿಗೆ ಸೇರುತ್ತದೆಯೋ ಎಂಬ ಪ್ರಶ್ನೆ ಎದ್ದಿದೆ. ಖಾಸಗಿ ವ್ಯಕ್ತಿಯ ಖಾತೆಗೆ ಹಣ ವರ್ಗಾವಣೆ ಆದ ಮೇಲೂ ಇಲಾಖೆ ಚಲನ್ ಕೊಡ್ತಾರಲ್ಲ, ಇದು ಹೇಗೆ ಸಾಧ್ಯ? ಹಾಗಾದ್ರೆ ಚಲನ್ ಕೂಡ ನಕಲಿಯೇ ಎಂಬ ಅನುಮಾನ ಕಾಡಿದೆ. ಈ ರೀತಿ ದಂಡದ ಹಣವು ದುರ್ಬಳಕೆಯಾಗುತ್ತಿರುವ ಬಗ್ಗೆ ಪೊಲೀಸ್ ಇಲಾಖೆಯ ಮೇಲಾಧಿಕಾರಿಗಳು ಗಮನ ಹರಿಸಬೇಕಿದೆ. ಈ ಬಗ್ಗೆ ಸ್ವತಃ ಯಲ್ಲಪ್ಪ ಅವರ ಗಮನಕ್ಕೆ ತಂದಾಗ ಹಾರಿಕೆಯ ಉತ್ತರ ನೀಡಿ ಸಮಜಾಯಿಸಿ ನೀಡಲು ಮುಂದಾದರು. ಮಾಧ್ಯಮದವರೆಂದು ಮೊದಲೇ ಹೇಳಿದ್ರೆ ನಿಮ್ಮನ್ನ ಬಿಡುತ್ತಿದ್ದೆವು ಎಂದು ಹೇಳಿದ್ದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಕಟ್ಟುನಿಟ್ಟಿನ ಹೆಲ್ಮೆಟ್ ತಪಾಸಣೆಯಲ್ಲಿ ಸ್ಕ್ಯಾನರ್ ಮುಖಾಂತರ ಇಲಾಖಾ ಖಾತೆಗೆ ದಂಡ ಪಾವತಿಸಿಕೊಳ್ಳುವ ಬದಲು ಪೊಲೀಸರು ಈ ರೀತಿ ಇನ್ಯಾರೋ ಸಾರ್ವಜನಿಕರ ಖಾತೆಗೆ ಹಣ ವರ್ಗಾಯಿಸುತ್ತಿರುವುದು ಯಾಕೆ? ಇವರ ಬಳಿ ಇಲಾಖೆಯ ಆನ್ಲೈನ್ ಸ್ಕ್ಯಾನರ್ ಇಲ್ಲವೇ ಅಥವಾ ಜನರ ಹಣವನ್ನ ತಮ್ಮ ಬಳಕೆಗೆ ಬಳಸಿಕೊಳ್ಳಲು ಇವರ ಹುನ್ನಾರವೇ ಎಂಬ ಪ್ರಶ್ನೆಗಳು ಸಹಜವಾಗಿಯೇ ಎದ್ದಿವೆ. ಚಿನ್ನದ ಅಂಗಡಿಯ ಮಾಲೀಕನಿಗೆ ಹಣ ವರ್ಗಾವಣೆ ಮಾಡಲು ಯಾಕೆ ಪಿಎಸ್ಐ ಯಲ್ಲಪ್ಪ ಹೇಳಿದ್ರು? ಚಿನ್ನದ ಅಂಗಡಿ ಮಾಲೀಕನಿಗೂ ಪಿಎಸ್ಐ ಯಲ್ಲಪ್ಪನಿಗೂ ಏನು ಸಂಬಂಧ?
ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಮನ ಹರಿಸಿ ತನಿಖೆಯನ್ನ ಮಾಡಲೇಬೇಕಾಗಿದೆ. ಪೊಲೀಸರು ಹೆಲ್ಮೆಟ್ ಧರಿಸದೇ ಇದ್ದ ಹಿನ್ನೆಲೆ ದಂಡ ಹಾಕಿದ ರಸೀದಿಯಲ್ಲಿ ನಗದು ಎಂದು ನಮೂದಿಸಿದ್ದಾರೆ. ಆದರೆ ಭಟ್ಕಳ ವರದಿಗಾರರಿಂದ ದಂಡದ ಹಣವನ್ನು ಸ್ವೀಕರಿಸಿದ್ದು ಆನ್ಲೈನ್ ಮೂಲಕ. ಇದರಲ್ಲೇನೋ ಮೋಸದಾಟವಿದೆಯೇ? ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.